ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನಿವತ್ತು ನಿಮ್ಮ ಜೊತೆ ತಿಳಿಸ್ಕೊಡ್ತಿರೋವಂಥ ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು 161 ಅಡಿ ಇರುವಂಥ ಒಂದು ಪಂಚಮುಖಿ ಆಂಜನೇಯನ ವಿಗ್ರಹ ಅಂತಲೇ ಹೇಳ್ಬೋದು. ಇದು ವಿಶ್ವದಲ್ಲೇ ಅತಿ ಎತ್ತರವಾದ ವಿಗ್ರಹ ಆಗಿರುತ್ತೆ. 161 ಅಡಿ ಇರುತ್ತೆ. ಇದು ಬಂದು ಕುಣಿಗಲ್ ತಾಲೂಕು ಬಿದಿನಗೆರೆಯಲ್ಲಿ ನಾವು ಇದನ್ನು ನೋಡ್ಬೋದು. ಈ ಒಂದು ದೇವಸ್ಥಾನದ ಸುತ್ತಮುತ್ತ ಒಂದು ಸುಮಾರು ದೇವಸ್ಥಾನಗಳನ್ನು ನೋಡ್ಬೋದು. ಯಡಿಯೂರು ಲೈಕ್ ಈ ಥರ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಮ್ಮ ಸಂತುಷ್ಟನಾದಂಥ ದೇವರು ಅಂತಲೇ ಹೇಳೋದಾದ್ರೆ ಆಂಜನೇಯ ಅಂತ ಹೇಳ್ಬೋದು. ಬೇಗ ಒಲಿತಾರೆ ದೇವರು. ಇವ್ರಿಗೆ 5 ಮುಖ ಇರುವಂಥದ್ದು ಥರ ಇದನ್ನು ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಇಲ್ಲಿ ಅದು ಬಿಟ್ಟು ಶನೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಮಾಡಿದ್ದಾರೆ ಹಿಂದೆಗಡೆ. ಅಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ, ಹರಳೆಣ್ಣೆ ಇರುತ್ತಲ್ಲ, ಅದನ್ನು ಜನಗಳ ಹತ್ರ, ಭಕ್ತಾದಿಗಳ ಹತ್ರ ಡೈರೆಕ್ಟಾಗಿ ದೇವ್ರ ಮೇಲೆ ಹಾಕಿಸ್ತಾರೆ. ನಾವು ಹಾಕಿದ್ದೀವಿ. ಚೆನ್ನಾಗಿರುತ್ತೆ. 150 ರೂಪಾಯಿನ ತಗೋತಾರೆ. ಅದು ಹರಳೆಣ್ಣೆನೋ ಎಳ್ಳೆಣ್ಣೆ ಅನಿಸುತ್ತೆ, ಮೇ ಬಿ ಎಳ್ಳೆಣ್ಣೆ. ಅದನ್ನು ಹಾಕಿಸ್ತಾರೆ ತಲೆ ಮೇಲೆ, ದೇವ್ರ ತಲೆ ಮೇಲೆ. ಚೆನ್ನಾಗಿರುತ್ತೆ. ಏನೋ ಒಂಥರ ಅದು ನಾವು ಅದನ್ನು ಹಾಕಿದ್ರೆ ಎಣ್ಣೆನ ನಮ್ಮ ಕಷ್ಟಗಳೆಲ್ಲ ಕಳೀತು ಅಂತ ಹೇಳ್ಬಿಟ್ಟು ಅರ್ಥ. ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದು ಚೆನ್ನಾಗಿದೆ. ಅದು ಬಲಗಡೆ ಮುಖ ತೀರ್ಕೊಂಡಿರೋ ಥರ ಒಂದು ದೇವರಿದೆ. ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ, ಅದ್ರ ಮುಂದೆ ಒಂದು ಲಕ್ಷ್ಮಣ ಕಲ್ಲು ಅಂತ ಇದೆ, ಅದು ತೇಲುತ್ತೆ. ಆ ಕಲ್ಲನ್ನು ಕೂಡ ಇಟ್ಟಿದ್ದಾರೆ ಮುಂದೆಗಡೆ. ಅದಾದಮೇಲೆ ಇನ್ನು ಚಿಕ್ಕ ದೇವರುಗಳು ಅದನ್ನೆಲ್ಲ ಇಟ್ಟಿದ್ದಾರೆ. ಶಾಸ್ತ್ರ ಕೂಡ ಹೇಳ್ತಾರೆ. ಶಾಸ್ತ್ರದಲ್ಲಿ ಅಂತಂದರೆ, ನಿಮ್ಗೆ ಈ ಥರ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಅರ್ಶಿನದ ನೀರೆಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಸಿ, ನಮ್ಗೆ ಏನೇ ಕಷ್ಟಗಳಿದ್ರು ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಅಂದರೆ ಅದನ್ನು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ. ಅರ್ಶಿನದ ನೀರಲ್ಲೆಲ್ಲ ಸ್ನಾನ ಮಾಡಿಸ್ತಾರೆ. ಮತ್ತು ಇನ್ನೂ ಏನೇನೋ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡ್ತಾರೆ. ಬಟ್ ನಾವು ಶಾಸ್ತ್ರ ಎಲ್ಲ ಕೇಳಕ್ಕೆ ಹೋಗಲಿಲ್ಲ. ಬಟ್ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಅಂತಂದರೆ, ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ವಿಗ್ರಹ ಏನಿದೆ ಅದನ್ನು ಡೈರೆಕ್ಟಾಗಿ ನೋಡಬೇಕು ಅಂದರೆ ಮೇಲ್ಗಡೆ ಇರುತ್ತೆ. ಮೇಲ್ಗಡೆ ಮೆಟ್ಲಿರುತ್ತೆ. ಅಲ್ಲಿ 10 ರೂಪೀಸ್ ಏನೋ ತಗೋತಾರೆ ಚಾರ್ಜು. ಅಲ್ಲಿ ಹೋದರೆ ಫೋಟೋಸ್ ತೊಗೊಳೋರು ತೊಗೋತಾರೆ. ನಾವು ತೊಗೊಂಡ್ವಿ. ಸುಮಾರು ಚೆನ್ನಾಗಿದೆ. ಮೇಲ್ಗಡೆ ಹತ್ತಿ ಅಲ್ಲಿ ಒಂದು ದೊಡ್ಡ ಕಾಲು ದೇವ್ರದ್ದು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಅದಾದಮೇಲೆ ಅಲ್ಲೆಲ್ಲ ಓಡಾಡಿಕೊಂಡು ಏನೋ ಒಂಥರ ಹತ್ತಿರದಿಂದ ದೇವ್ರನ್ನ ನೋಡಿದ್ರೆ ಏನೋ ಫೀಲ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿದ್ವಿ. ನೋಡಾದ್ಮೇಲೆ ಒಂದು ಆರೆಂಜ್ ಕಲರ್ ಅಂದರೆ ಕೇಸರಿ ಕಲರ್ದು ಬಾವುಟ ಇರುತ್ತೆ. ಆ ಬಾವುಟನೆಲ್ಲ ತಗೊಂಡು ಅದನ್ನು ಚೆನ್ನಾಗಿತ್ತು ನೋಡೋಕ್ಕೆ. ಅವೆಲ್ಲ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಮತ್ತು ನಿಜವಾಗ್ಲೂ ಎತ್ತರ ಅಂದರೆ ತುಂಬ ಎತ್ತರವಾಗಿದೆ. ಬಾಲದ ಮೇಲೆಲ್ಲ ಕೂತ್ಕೊಂಡು ಫೋಟೋ ತೊಗೊಳ್ಳೋದು ಅಂದರೆ ಅದು ಚೆನ್ನಾಗಿದೆ, ದಪ್ಪಕ್ಕಿದೆಯಲ್ವ, ಅದರಿಂದ ಕೂತ್ಕೊಂಡು ಫೋಟೋ ತೊಗೋಬೋದು. ಅದಾದಮೇಲೆ ಆರೆಂಜ್ ಕಲರ್ ಬಾವುಟ ಇದೆಯಲ್ಲ, ಅದನ್ನೆಲ್ಲ ತಗೊಂಡು ಹುಡುಗರೆಲ್ಲ ಫೋಟೋ ಎಲ್ಲ ತೊಗೋತಾಯಿದ್ರು. ನಾವು ನೋಡಿಕೊಂಡು ತಗೊಂಡು ಬಂದ್ವಿ. ಸೊ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವಿಡಿಯೋನ ಫುಲ್ಲು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯೋಬೇಡಿ.